ನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ನಮಗೇನು ಸಾಧ್ಯ ಆಗಂಗೆ ಕಾಣಂಗಿಲ್ಲ. ಆಕಿನಂಥದ್ದು ಜೀವನ ಬಹಳ ಘನಘೋರವಾಗಿರ್ತಕ್ಕಂಥ ವೈರಾಗ್ಯದ ಜೀವನ. ಈ ಎರಡು ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ಯಾಕೆ ಇಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ನೀವು ನಿಂತಿರ್ತಕ್ಕಂತಹ ಜವಾಬ್ದಾರಿಗಳಿಗಿಂತಲೂ 1000 ಪಟ್ಟು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಶರಣೆಯರು ಅಕ್ಕ ನಾಗಮ್ಮ ಮತ್ತು ನೀಲಮ್ಮ ತಾಯಿ. ನಮಗೆ ಈ ಕಡೆ ಎಳೆದುಕೊಂಡು ಹಚ್ಕೊಂಡಿವಿ ಅಂದ್ರೆ ಈ ಕಡೆ ತೆರೀತದೆ, ಈ ಕಡೆ ಹಚ್ಕೊಂಡಿವಿ ಅಂದ್ರೆ ಈ ಕಡೆ ಶಿವಯೋಗ ಕುಂತೀವಿ ಅಂದ್ರೆ ಸಂಸಾರ ಕೆಡ್ತದೆ, ಸಂಸಾರ ಚಲೋ ಮಾಡಿದ್ವಿ ಅಂದ್ರೆ ಶಿವಯೋಗ ನಿಂತು ಬಿಡ್ತದೆ. ಅದಕ್ಕಾಗಿ ಇವರ ಒಂದು ನಿಲುವು, ಇವರ ಒಂದು ಸಾಧನೆಯ ರೀತಿ ಹೇಗಿತ್ತು, ಎಷ್ಟೆಲ್ಲ ಜವಾಬ್ದಾರಿಗಳು ಇಟ್ಟುಕೊಂಡು ಕೂಡ ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, 2 ಕೋಣೆಗಳ ನೀ ಮಾಡು ಮನದಿ ಅಂತ ಹೇಳ್ತಾರೆ. 2 ಕೋಣೆಗಳನ್ನು ಮಾಡಬೇಕು ನಾವು. ಆ ಕೋಣೆದೊಳಗಿಂದ ಇಲ್ಲಿ ಹೋಗ್ಬಾರ್ದು, ಇಲ್ಲಿಂದ ಅಲ್ಲಿ ಹೋಗ್ಬೇಡ್ದು ಸಾಮಾನು. ಎಲ್ಲಿ ತನಕ ನೀವು ಮನೆ ಮಾಡ್ತಿರಲ್ಲ, ಭಾಳ ಚಂದ ಮನೆ ಮಾಡಿರ್ತೀರಿ, ಒಂದು ಡ್ರಾಯಿಂಗ್ ರೂಮ್ ಅಂತ ಮಾಡ್ತೀರಿ, ಆಮೇಲೆ ಒಂದು ಗೆಸ್ಟ್ ರೂಮ್ ಹೊರಗೇನೆ, ಗೆಸ್ಟ್ ಸಿಟ್ಟಿಂಗ್ ರೂಮ್ ಅಲ್ಲೇ ಕೂಡ್ಬೇಕು ಅವರು. ಆಮೇಲೆ ಇನ್ನೂ ಸ್ವಲ್ಪ ಆತ್ಮೀಯರಿದ ಜರ ಇನ್ನೂ ಒಳಗೆ ಬರ್ತಾರೆ ಕಾಣಿಸ್ತದೆ ಡ್ರಾಯಿಂಗ್ ರೂಮ್ನೊಳಗೆ. ಅದಾದಮೇಲೆ ಡೈನಿಂಗ್ ರೂಮ್ ಬರ್ತದೆ, ಅದಾದಮೇಲೆ ಕಿಚನ್ ರೂಮ್ ಬರ್ತದೆ, ಅದಾದಮೇಲೆ ಒಳಗೆ ಏನು ಹೋಗೋಣ ಬೆಡ್ರೂಮೇ ಕಾಣಿಸ್ತದೆ. ಬೆಡ್ರೂಮ್ ಒಳಗಿರ್ತದೆ. ಅದು ನಿಮ್ಮ ಏಕಾಂತದ ಸ್ಥಳ. ನೀವು ಮನೆ ಕಟ್ಟುವಾಗ ಇಷ್ಟು ಚೆಂದ ಪ್ಲ್ಯಾನ್ ಮಾಡ್ತೀವಿ, ಅದೇ ರೀತಿ ಮನಸ್ಸು ಕಟ್ಟಲಿಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು. ಮನಸ್ಸಿಗೂ ಕೂಡ ಏನೇನವ ಅವೆಲ್ಲ ಈ ಸಂಸಾರದ ಜಂಜಗಳೆಲ್ಲ ಎಷ್ಟೊತ್ತು ಮಾಡಬೇಕು ಅಷ್ಟೊತ್ತು ಮಾಡಬೇಕು. ಆಮೇಲೆ ಸ್ನಾನ ಮಾಡಿ ಪೂಜಾ ರೂಮ್ನಾಗ ಹೋಗಾಗ ಹೇಳ್ಬೇಕು ಅವ್ರಿಗೆ, ಇಲ್ಲೇ ನಿಂದ್ರಿ ಬಾಗಿಲಾಗ. ಈಗ ನನ್ನ ಪರ್ಸ್ನಲ್ ರೂಮಿಗೆ ನಡೆದೀನಿ, ನನ್ನ ರೂಮಿಗೆ ನಡೆದೀನಿ, ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಮಕ್ಕಳಿಗೂ ಪ್ರವೇಶ ಇಲ್ಲ, ಅದೇನು ಇಲ್ಲ. ಅದು ನನ್ನ ಸ್ವಂತ ಏಕಾಂತದ ರೂಮ್ ಅದ. ಯಾವುದು? ಪೂಜೆ ಕೋಣೆ. ನಮ್ದು ಹಂಗಿರಂಗಿಲ್ಲ, ಎಲ್ಲ ಸಾಮಾನು ಹೋಗಿ ಪೂಜಾ ಕೋಣೆಗೆ ಇಡ್ತಾರೆ ಒಬ್ಬರು. ನೀವು ನೋಡ್ಬೇಕಾರೆ ಎಲ್ಲ ಪೂಜಾ ಕೋಣೆದೊಳಗೆ ಇಡು. ಹಂಗೆ ಮಾಡಬೇಡ್ರಿ. ಪೂಜಾ ಕೋಣೆದೊಳಗೆ ಏನೋ ಚಂದ ಸಜ್ಜ ಎಂದು ಹಾಕಬೇಡ್ರಿ. ಪೂಜಾ ಕೋಣೆದು ಏನಿರ್ಬೇಕು, ಖಾಲಿ ಏನು ಇಡೋಕ್ಕೆ ಜಾಗನೇ ಇರಬಾರ್ದಲ್ಲಿ. ಕೇವಲ ಒಂದು ಆಸನ, ಒಂದು ದೀಪ, ಒಂದು ಭಾವಚಿತ್ರ, ಧರ್ಮಗ್ರಂಥ, ಇಷ್ಟು ಬಿಟ್ರೆ ಮತ್ತೇನು ಇಡಕ್ಕೆ ಹೋಗ್ಬೇಡ್ರಿ ನೀವು ಪೂಜಾ ಕೋಣೆದೊಳಗೆ. ಅಲ್ಲಿ ನೀವಿರಬೇಕು, ಲಿಂಗ ಏನಿರಬೇಕು, ಅತ್ಯಂತ ಏಕಾಂತದ ಕೋಣೆ. ಅದು ನಾವು ಮಾಡ್ಕೊಳ್ಳಿಲ್ಲ. ಭಾಳ ದೊಡ್ಡ ಮನೆ ಕಟ್ಟಿ ಹೇಳ್ತಿರ್ತಾರೆ ನನಗೆ ಕರ್ಕೊಂಡೊಯ್ದು, ಅಕ್ಕವ್ರೆ ಇಲ್ಲೇ ಅಡುಗೆ ಮನೆಗೆ ಕೆಳಗೆ ಪೂಜಾ. ಅಡುಗೆ ಮನೆಯಾಗ ಈ ಕಡೆ ತಿರುಗಿದ್ರೆ ಕಾಲು ಹತ್ತಬೇಕು, ಆ ಕಡೆ ತಿರುಗಿದ್ರೆ ಭಾಂಡೆ ಬೀಳ್ಬೇಕು. ಹಂಗೆ ಅಂಥದ್ರೊಳಗೆ ಹೋಯ್ದು ಅಲ್ಲೇ ಒಂದು ಕಡೆ ಒಂದು ರ್ಯಾಕ್ನಾಗ ಮ್ಯಾಲೆ ಖಾರ ಉಪ್ಪಿನ ಡಬ್ಬಿ, ಕೆಳಗೆ ಫೋಟೋ, ಅದ್ರ ಕೆಳಗೆ ಲಿಂಗ ಹಿಡ್ದವ್ರು. ಏನಾಗಬೇಡ ಹೇಳ್ರಿ. ಪೂಜಾಕ್ಕೆ ರೂಮ್ನಾಗ ಕುಂತ, ನೀವು ಪೂಜೆದಾಗ ಕುಂತ ಉಪ್ಪಿಟ್ಟು ಒಗ್ಗರಣೆ ಹಾಕಿದ್ರೆ ಚಿತ್ತ ಚಂಚಲ ಆಯ್ತದೆ. ಹೌದೇನಿಲ್ಲ, ಪೂಜಾ ರೂಮ್ನಾಗ ಕುಂತ ಅಡುಗೆ ಮನೆಗೆ ಹಾಕಿದ್ರೇ ಹೋಗಿ ನಮ್ಮ ಮನೆಗೆ ಏನಿಲ್ಲ ಅಂದ್ರೆ ಬಾಜು ಮನೆಯದು ಹಾಕಿದ್ರು ತಡ್ಕೊಳ್ಳೋದು ಕಷ್ಟ. ಇನ್ನು ನಮ್ಮ ಮನೆ ಅಲ್ಲೇ ಕುಂತು ಮಾಡ್ತೀವಿ ಅಂದ್ರೆ ಹೆಂಗಾಗಿತ್ತು? ಇಷ್ಟೆಲ್ಲ ಕಟ್ಕೋತೀವಲ್ಲ, ಅದೆಲ್ಲದಕ್ಕೂ ನಮ್ಮ ಮನಸ್ಸು, ನಮ್ಮ ಬದುಕು ನಿರ್ಮಾಣ ಮಾಡ್ತಕ್ಕಂತಹ ಒಂದು ಪೂಜಾ ಗೃಹ ಭಾಳ ಚೆಂದಾಗಿ, ಎಲ್ಲದಕ್ಕಿಂತಲೂ ಭಾಳ ಚೆಂದ ಗಮನ ನೀವು ಅದಕ್ಕೇನೆ ಕೊಡಬೇಕು. ಭಾಳ ಚೆಂದ ಅದಕ್ಕೊಂದು ಕೊಡಬೇಕು. ಇನ್ನೊಂದು ಟಾಯ್ಲೆಟ್ಗೊಂದು ಕೊಡಬೇಕು, ಬಾತ್ರೂಮ್ ಟಾಯ್ಲೆಟ್. ಉಳಿದಿದ್ದು ಜರ ಹೆಚ್ಚು ಕಡಿಮೆ ಇದ್ರೆ ನಡೀತಾವೆ. ನಾವು ಎರಡಕ್ಕೂ ಭಾಳ ಗಮನ ಕಡಿಮೆ ಕೊಡೋದು ಯಾವುದಕ್ಕೆ? ಇವೆರಡಕ್ಕೆ. ಇವೆರಡು ಚಲೋ ಇತ್ತಂದ್ರೆ ಜೀವನ ಚಲೋ ಇರ್ತದೆ. ಹಂಗೆ ಮಾಡಲ್ಲ ನಾವು, ಎಲ್ಲದಕ್ಕೂ ಅದಕ್ಕೆ ನಡೀತದೆ ಅಂತೇಳಿ ಬಿಟ್ಟುಬಿಡ್ತೀವಿ. ಪೂಜಾ ಕೋಣೆನು ಹೊಸದಾಗಿ ಮನೆ ಕಟ್ತಕ್ಕಂಥವ್ರು ಪೂಜೆಯ ಕೋಣೆ ಯಾರೂ ಓಡಾಡದೇ ಇರತಕ್ಕಂಥ ಸ್ಥಳದಲ್ಲಿ, ಯಾರಿಗೂ ಕಾಣದೇ ಇರತಕ್ಕಂಥ ಸ್ಥಳದಲ್ಲಿ, ನಿಮ್ಮ ಏಕಾಂತಕ್ಕೆ ಭಂಗ ಆಗದೇ ಇರತಕ್ಕಂಥ ಸ್ಥಳದಲ್ಲಿರಬೇಕು. ಅದು ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಇವರೆಲ್ಲರೂ ಕೂಡ ಅದರೊಳಗಿಂದ ಸಂಸಾರದಲ್ಲೇ ಇದ್ದವರು. ನಮ್ಮ ಮನೆಗೆ ದಿನ 4 ಜನ ಬರ್ತಾರಂದ್ರೆ ಭಾಳ ದೊಡ್ಡದು ಬರಲ್ಲ. ಆದರೆ ಇವ್ರ ಜವಾಬ್ದಾರಿ ಎಷ್ಟಿತ್ತು?
ತಂಡೋಪತಂಡವಾಗಿ ಲಕ್ಷದ ಮೇಲೆ 96,000 ಜಂಗಮರ ಲಕ್ಷವ ಮಾಡ್ಯಾಳ ನೀಲಮ್ಮ ಅಂತ. ಅಷ್ಟು ಮಂದಿ ಗಮನ ಕೊಟ್ಟು ಕೂಡ ಯಾರೂ ಏರದೇ ಇರ್ತಕ್ಕಂಥ ಸ್ಥಿತಿಗೆ ಏರಿದಳಲ್ಲ ನೀಲಾಂಬಿಕಾ ತಾಯಿ. ಅಸಾಮಾನ್ಯ ಸಾಧನೆ ಅದು. ಒಬ್ಬ ಗೃಹಸ್ಥರಿಗೆ ಬಹುದೊಡ್ಡ ಉದಾಹರಣೆ, ಒಂದು ಬಹುದೊಡ್ಡ ಮಾರ್ಗದರ್ಶನ ಅದರಿಂದ ನಮಗೆ ಸಿಗ್ತದೆ. ಅಕ್ಕ ಮಹಾದೇವಿಯ ಜೀವನ ನೋಡ್ತಾ ಹೋದಾಗ ಬೆರಗಾಗಿ ಕೈ ಮುಗಿದು ನಿಲ್ಲುವ ಬೆಟ್ಟ ಆಕೆ. ಕೈ ಮುಗಿದು ಗೌರವದಿಂದ ನಿಲ್ಲಬೇಕು, ಏರ್ಲಿಕ್ಕಾಗಂಗಿಲ್ಲ. ಆ ಎತ್ತರಕ್ಕೆ ಏರೋದು ಭಾಳ ಕಠಿಣ. ಆದರೆ ನೀಲಾಂಬಿಕಾ ತಾಯಿ, ಅಕ್ಕನಾಗಂಬಿಕಾ ತಾಯಿ ಇವರ ಜೀವನ ನೋಡಿದರೆ ನಮಗೆ ಏರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ದಾಖಲಿಸಿದ್ದಾರೆ ಗುರು ಬಸವಣ್ಣನವರು. ಅಕ್ಕ ಮಹಾದೇವಿಯನ್ನು ಕುರಿತು ನಿನ್ನೆ ತಾನೇ ಹೇಳಿದಳು ಅಕ್ಕ, ನಾನು ಯಾರು ಅಂತಂದ್ರೆ ನಿಮ್ಮ ಮನೆಗೇನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೇನೆ ಇಲ್ಲಿ ಗಟ್ಟಿವಾಳಯ್ಯ ಅನ್ನೋ ಶರಣ ಭಾಳ ಗಟ್ಟಿ ಶರಣ. ಯಾರು ಏನು ಅನ್ನುವಂಗಿರಂಗಿಲ್ಲ, ಕೆಲವರು ಶರಣರದಾಗ ಹಂಗೆ ಇರ್ತಾರವ್ರು. ಅದಕ್ಕೆ ಇವರೆಲ್ಲ ಬಂದು ಉಂಡು ಹೋಗ್ತಾರೆ ಈ ಶರಣರು, ಹಿಂಗ ಮಾತಾಡೋಂಥ ಶರಣ ಭಾಳ ದಿಟ್ಟ ಶರಣ. ಮಡಿವಾಳ ಮಾಚಿದೇವ್ರಿಗಿಂತಲೂ ಭಾಳ ಖಡಕ್. ಅಂತಹ ಗಟ್ಟಿವಾಳಯ್ಯ ಶರಣ ಮಹಾದೇವಿಯ ತಾಯಿಗೆ ಇಷ್ಟೊಂದು ಸ್ತುತಿ ಮಾಡ್ತಾರೆ, ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅವ್ವ ನೀಲವ್ವನ ಅಮ್ಮನೂ ಅಂದಿಲ್ಲ ಅವರು, ಅವ್ವ ನೀಲವ್ವನ ಮೋಹದ ಮಗಳೇ, ಅವ್ವ ನೀಲವ್ವನ ಮೋಹದ ಮಗಳೇ, ಅಪ್ಪ ಬಸವಣ್ಣನ ಸುಚಿತ್ತದ ಪುತ್ರಿಯೇ, ನಿಷ್ಕಳಂಕ ಸದ್ಗುರು ಪ್ರಭುದೇವರ ಸತ್ಯದ ಸೊಸೆಯೇ, ಅಣ್ಣ ಮಡಿವಾಳಪ್ಪನ ಭಾವ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿಯೇ. ಸಂಬಂಧ ಹೆಂಗೆ ಮಾಡ್ಯಾರ ನೋಡ್ರವ್ರು, ಮಡಿವಾಳಯ್ಯನ ಭಾವ ಅಂತ ಚನ್ನಮಲ್ಲಿಕಾರ್ಜುನ. ಯಾಕಂದ್ರೆ ಈಗ ಅಕ್ಕಾದಳಲ್ಲ, ಅಕ್ಕಾದ್ರೆ ಅವರು ಭಾವ ಆದರು. ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿಯೇ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗನ ಒಡಹುಟ್ಟಿದವಳೆ, ಎನ್ನಕ್ಕ ಮಹಾದೇವಿ ಕೇಳವ್ವ ಮರ್ತ್ಯದ ಜಡಜೀವ ಭ್ರಷ್ಟರ ಬಾಳಿವೆ ಎಂದೇ. ಮರ್ತ್ಯದ ಜಡಜೀವಿಗಳ ಬಾಳು ಭ್ರಷ್ಟ ಬಾಳು ಅಂತ ತಿರಸ್ಕರಿಸಿ ಬಂದಿರತಕ್ಕಂಥ ನಿನಗೆ ಶರಣು ಅನ್ನುವ ಮಾತನ್ನು ಹೇಳ್ತಾರೆ ಗಟ್ಟಿವಾಳಯ್ಯ ಶರಣರು. ಪ್ರತಿದಿನದ ಅನುಭವ ಗೋಷ್ಠಿಯಲ್ಲಿ, ದಿನದ ಲಿಂಗ ಯೋಗದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಸ್ಥಾನ ಪಡೆದು ಹೇಗೆ ಬಾಳಿದಳು 4-5 ವರ್ಷ ಮಹಾದೇವಿ ಅಕ್ಕ ಅಂದ್ರೆ ತವ್ರ ಮನೆಗೆ ಬಂದ ಹೆಣ್ಮಕ್ಳು ಹೆಂಗಿರ್ತಾರೆ ಹಂಗೆ ಭಾಳ ನಿಶ್ಚಿಂತ. ಯಾವುದೇ ಭಾರನೂ ಕೂಡ ಆಕೆಯ ಮೇಲಿರಲಿಲ್ಲ. ಪಯಣದ ದಣಿವೆಲ್ಲವೂ ಕೂಡ 4-5 ವರ್ಷದಲ್ಲಿ ಆಕೆಗೆ ದಣಿವು ಕೂಡ ದೂರಾಗಿತ್ತು. ಆಕೆಗೆ ಆದ ಆನಂದ ಎಷ್ಟು ಚೆಂದಾಗಿ ತನ್ನಲ್ಲಿ ಈ ಅನುಭವ ಗೋಷ್ಠಿ, ಅನುಭವ ಮಂಟಪ ಎಂಥ ಬದಲಾವಣೆಯನ್ನು ತಂತು ಅನ್ನೋದನ್ನು ಭಾಳ ಚೆಂದಾಗಿ ಹೇಳ್ತಾಳೆ. ಹೇ ದೇವ, ಈಗ ಸಂಭಾಷಣೆ ಮಾಡ್ತಾಳೆ ಚನ್ನಮಲ್ಲಿಕಾರ್ಜುನ ಜೊತೆಗೆ. ಗಿರಿಯೊಳು ವನದೊಳು ಗಿಡದತ್ತ ದೇವ, ಎನ್ನ ದೇವ ಬಾರಯ್ಯ, ಎನ್ನ ದೇವ ತೋರಯ್ಯ, ನಿಮ್ಮ ಕರುಣವನೆಂದು ನಾನು ಅರಸುತ್ತ ಅಳಲುತ್ತ ಕಾಣದೆ ಸುಯ್ದು ಬಂದು ಕಂಡೆ ನೋಡ. ಇಲ್ಲಿ ಎಷ್ಟು ಚಂದ ಹೇಳ್ತಾಳೆ. ಎಲ್ಲ ಗಿಡದಾಗ, ಗಿರಿಗಳಲ್ಲಿ, ಬೆಟ್ಟಗಳಲ್ಲಿ, ಹರಿಯುವ ನೀರಿನಲ್ಲಿ, ಹಾಡುವ ಕೋಗಿಲೆಗಳಲ್ಲಿ, ಈಜುವ ಹಂಸೆಗಳಲ್ಲಿ, ಕುಣಿಯುವ ನವಿಲುಗಳಲ್ಲಿ, ಹರಡಿದ ಬೆಳದಿಂಗಳಲ್ಲಿ ಎಷ್ಟು ಕೇಳಿದೆ ನಾನು, ಬಾರಯ್ಯ ತೋರಯ್ಯ, ಬಾರಯ್ಯ ತೋರಯ್ಯ, ಅಷ್ಟೆಲ್ಲ ತೋರಿರಯ್ಯ ಅಂತೆಲ್ಲರಿಗೆ ಕೇಳಿ ಅತ್ಯಂತ ಬಳಲಿಕೆಯಿಂದ ಬಂದು ಕಂಡೆ ನೋಡ. ಶರಣರ ಸಂಘದಿಂದ ಅರಸಿ ಹಿಡಿದಿಯೇ ನಿಂದು ನಿನ್ನ, ಶರಣರ ಸಂಘದಿಂದ ನಿನ್ನ ಭಾಳ ಗಟ್ಟಿಯಾಗಿ ಹಿಡಿದೀನಿ. ನೀನು ಅಡಗುವ ಠಾವ ಹೇಳ ಚನ್ನಮಲ್ಲಿಕಾರ್ಜುನ, ಇನ್ನೆಲ್ಲಿಗೆ ಹೋಗ್ತಿ ಕೇಳ್ತ. ಈಗ ಶರಣರ ಸಂಘದಿಂದ ನಿನ್ನನ್ನು ನಾನು ಗಟ್ಟಿಯಾಗಿ ಹಿಡಿದಿದ್ದೀನಿ ಇಷ್ಟಲಿಂಗದಲ್ಲಿ. ಆದರೆ ನೀನಿನ್ನ ಅಡಗುವ ಠಾವಿ ಅಲ್ಲದ, ನೀ ನನ್ನ ಬಿಟ್ಟು ಅಗಲುವಂತ ಇಲ್ಲ, ನಾನು ನಿನ್ನ ಹಿಡಿದಿದ್ದೀನಿ ಅಂತಕ್ಕಂಥ ಆನಂದ ಭರಿತಳಾಗಿ ಹೇಳ್ತಾಳೆ. ಯಾಕಂದರೆ ಶರಣ ದೇವರ ವಾಸಸ್ಥಾನ ಯಾವುದದ? ಭಕ್ತ ಹೃದಯಾಬ್ಜ ಪೀಠ ನಿಲಯಂ ಅಂತ ಹೇಳ್ತಾರೆ. ಅವನಿಗೆ ಏನು ಹೇಳ್ತಾರೆ? ದೇವಾನಿಲಯಂ ಅಲ್ಲ, ಅವನು ದೇವಾಲಯ ನಿಲಯಂ ಅಲ್ಲ. ದೇವಾಲಯ ನಿಲಯದಲ್ಲಿ ಅಲ್ಲ ದೇವರು, ಪೂಜಾ ಕೋಣೆಯಲ್ಲಿ ಅಲ್ಲ ದೇವರು, ಮತ್ತೆಲ್ಲೆಲ್ಲೋ ಅಲ್ಲ ದೇವರು. ಎಲ್ಲದನ ದೇವರು ಭಕ್ತ ಹೃದಯಾಬ್ಜ ಪೀಠಸ್ಥ. ಭಕ್ತನ ಹೃದಯವೆಂಬ ಸಿಂಹಾಸನದಲ್ಲಿ ಪೀಠಸ್ಥನಾಗಿರ್ತಾನೆ ಪರಮಾತ್ಮ. ಅಂತಹ ಭಕ್ತರ ಸಾಗರವೇ ಕಂಡೊಳಾಕೆ ಆಕೆಗೆ ಅನ್ನಿಸ್ತೀಗ ನಿನ್ನ ಹಿಡಿದು ಬಿಟ್ಟೆ ನಾನು ಅಂತ, ಇನ್ನೆಲ್ಲ ಹೋಗ್ತೆ ಅಂತ. ಶರಣ ಒಬ್ಬರ ಇಬ್ಬರ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಜನ ಶರಣರು, ಜಂಗಮರು, ಇವರೆಲ್ಲರ ನಡುವೆ ನೀನಿಲ್ಲೆನ್ನೂ ಹೋಗುವಾಗಿಲ್ಲ ಅಂತ. ಅದಕ್ಕೆ ಒಬ್ಬ ದೊಡ್ಡ ಶ್ರೀಮಂತ ವೈಭವದ ಮಾರ್ಬಲ್ ಸ್ಟೋನ್ ಎಂದು ಗುಡಿ ಕಟ್ಟದನಂತೆ. ಗುಡಿ ಕಟ್ಟಿ ಭಾಳ 1 ವರ್ಷಗಟ್ಟಲೆ ಕಟ್ಟಿ ಅದ್ರ ಉದ್ಘಾಟನೆ ಮುತ್ತು ರತ್ನ ಹವಳ ಎಲ್ಲ ಹಚ್ಚಿದ್ನಂತ. ಅದಕ್ಕೆ ಈಗ ಭಾಳ ದೊಡ್ಡ ಗುಡಿಗಳು ಹಂಗೆ ತಯಾರಾಗ್ತಾ ಇದ್ದಾವೆ. ಅಂಥ ಒಂದು ದೊಡ್ಡ ಗುಡಿ ಕಟ್ಟಿ ದೇವರ ಮೂರ್ತಿ ಸ್ಥಾಪನೆ ಮಾಡಿ ಆನಂದವಾಗಿ ಎಲ್ಲ ಕಾಂಡ್ ಮಾಡಿ ರಾತ್ರಿ ಹೋಗಿ ಮಲ್ಕೊಂಡ
ಕನಸಿನಾಗ ದೇವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ದಂತ. ಹೇ ದೇವ್ರೇ, ನಿನ್ನ ಗುಡಿ ಪಸಂದ್ ಬಂತಾ ಅಂದನಂತ. ದೇವಾಲಯ ಪಸಂದ್ ಬಂತಾ ಅಂತ ಕೇಳಿದೆ. ದೇವ್ರು ಅಂದನಂತ, ದೇವಾಲಯ ಎಲ್ಲಿತ್ತು ಅಂದನಂತ. ಅವನಿಗೆ ಗಾಬರಿ ಆಯಿತು. ಏಟು ಕಷ್ಟಪಟ್ಟು ವರ್ಷಗಟ್ಟಲೆ ಈ ಗುಡಿ ಕಟ್ಟಿದೆ ನಾನು, ಮುತ್ತು ರತ್ನ ಅವಳ ಎಲ್ಲ ಹಚ್ಚಿದ್ದೆ, ನಿನಗೂ ಒಳಗೆ ಕೂಡಿಸಿದ್ದೆ, ಮತ್ತು ನೀ ಎಲ್ಲಿ ಹೋಗಿದ್ದೆ ಅಂದವ. ದೇವ್ರಂದ, ಇಲ್ಲ ನಾನು ಬಂದಿಲ್ಲಪ್ಪ ಅಲ್ಲಿಗೆ ಅಂದವ. ನಾನು ನೋಡೇ ಇಲ್ಲ ಅಂದವ ದೇವ್ರದಕ್ಕೆ. ಮತ್ತು ನೀ ಎಲ್ಲಿ ಹೋಗಿದ್ದೆ ಅಂದ್ರೆ, ನಾನು ನನ್ನನ್ನು ಅತ್ಯಂತ ಪ್ರೀತಿಯಿಂದ ತನ್ನ ಹೃದಯದಲ್ಲಿಟ್ಟು ಆರಾಧಿಸ್ತಕ್ಕಂಥ ಭಕ್ತನ ಹೃದಯದಲ್ಲಿ ಅಡಗಿದ್ದೆ ಅಂದನಂತ. ಎಲ್ಲಿಗೆ ಹೋಗ್ಬೇಕೀಗವ? ಅದಕ್ಕೆ ಬಸವಣ್ಣನವರು ಗುಡಿಗುಂಡಾರ, ದೊಡ್ಡ ದೊಡ್ಡ ಗುಡಿಗುಂಡಾರಗಳು ಕಟ್ಟಲಿಲ್ಲ. ಭಕ್ತರ ದೇಹವೇ ದೇವಾಲಯ, ನಡೆದಾಡುವ ದೇವಾಲಯಗಳನ್ನು ತಯಾರು ಮಾಡಿದರು. ಅದಕ್ಕೇ ಬಸವಣ್ಣನವರ ಒಂದು ಪ್ರಭಾವದಿಂದನೇ ನಾವು ನೋಡ್ತೀವಿ, ಈ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಇದ್ದಷ್ಟು ಗುಡಿಗಳು ಕೂಡ ಎಲ್ಲೆಲ್ಲಿಯೂ ದೊಡ್ಡ ದೊಡ್ಡ ಗುಡಿಗಳು ಇಲ್ಲೇ ಇಲ್ಲ. ಮತ್ತು ನಮ್ಮ ಶಕ್ತಿಯಮ್ಮನ ಆರಾಧನೆಯರ ಇಲ್ಲೇ ಇಲ್ಲಿ ನೋಡ್ತಿರಲ್ಲ ನೀವು. ಪಾರ್ವತಿಯವನ ಗುಡಿ ಎಲ್ಲರವ ಇಲ್ಲಿ ಭಾಳ. ಉತ್ತರ ಕರ್ನಾಟಕದಲ್ಲಿ ಎಲ್ಲಿನೂ ಕಾಣದೇ ಇರಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ಶರಣರು ನಡೆದಾಡುವ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಭಕ್ತರೇ ದೇವಾಲಯಗಳಾಗಿದ್ದರು, ಭಕ್ತರೇ ದೇವನ ವಾಸಸ್ಥಾನವಾಗಿದ್ದರು. ಅಂಥ ಒಂದು ಜೀವಂತ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಶರಣರು. ಅಂಥ ಹೊರಗೂ ಕೂಡ ಅಕ್ಕ ಕೇಳ್ತಾಳೆ, ನೀನೀಗ ಎಲ್ಲ ಭಕ್ತರ ಹೃದಯದಲ್ಲಿ ಇದ್ದೆ ಅಂತ ಗೊತ್ತಾಯಿತು, ಈಗ ನಿನಗೆ ನಾನು ಬಿಡೋದಿಲ್ಲ, ದೂರದಲ್ಲಿ ಇರ್ದೆ ಎಂದು. ಎಷ್ಟು ಆಶ್ಚರ್ಯದಿಂದ ಕೇಳ್ತಾಳೆ. ದೂರದಲ್ಲಿ ಇರ್ದೇನೆಂದು ನಾನು ಬಾಯಾರಿ ಬಳಲುತ್ತಿರ್ದೇನಯ್ಯ, ನೀ ಭಾಳ ದೂರ ಇದ್ದೆ ಅಂತ ತಿಳ್ಕೊಂಡು ಅಲ್ಲಿದ್ದಿಲ್ಲಿಗೆ ಎಷ್ಟು ಕಷ್ಟಪಟ್ಟು ಬಂದೆ ನಾನು. ಸಾರಿ ಬೆರೆಸಿ ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಂಡಡೆ ಎನ್ನ ಆರತವೆಲ್ಲವೂ ಲಿಂಗ ನಿಮ್ಮಲ್ಲಿ ನಟ್ಟಿತ್ತು ನೋಡ. ಈಗ ನಿಜವಾದ ಪಥಕ್ಕೆ ಬಂದುಬಿಟ್ಟಿದ್ದಾಳೆ ಅಕ್ಕ. ಹೇಳ್ತಾಳೆ, ನನ್ನ ಆರತ ಅಂದರೆ ನನ್ನ ಬಯಕೆ, ನನ್ನ ಇಚ್ಛೆ, ನಿನ್ನನ್ನು ಒಡಗೂಡಬೇಕು ಅನ್ನುವ ಇಚ್ಛೆ ಏನಿತ್ತಲ್ಲ ಲಿಂಗ, ನೀ ನನ್ನ ಕೈಯಲ್ಲಿ ಬಂದಾಗ ಈಗ ನನಗೆ ಗೊತ್ತಾಯಿತು ಅದನ್ನು ಬೆರೆಯುವ ರೀತಿ. ಲಿಂಗಾಂಗ ಯೋಗ ಸಾಮರಸ್ಯ ಹೇಗೆ ಸಾಧಿಸಬೇಕು ಅಂತ ಇಲ್ಲಿ ಬಂದ ಮೇಲೆ ಆಕೆಗೆ ಗೊತ್ತಾಯ್ತು. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮನ್ನು ಕರಸ್ಥಲದಲ್ಲಿ ನೋಡಿ ಕಂಗಳೇ ಪ್ರಾಣವಾಗಿರ್ದನೆಯ. ಹೀಗೆ ಪ್ರಾಣಲಿಂಗಿಯಾಗಿದ್ದಳು ಆಕೆ. ಕಂಗಳೇ ಪ್ರಾಣಲಿಂಗ, ಲಿಂಗದ ನೋಟದಲ್ಲಿ ತನ್ನಲ್ಲೇ ಇರ್ತಕ್ಕಂತಹ ಸತ್ಯವನ್ನು ಆಕೆ ಅರಿತುಕೊಂಡಳು. ಅಂತರ್ಪಟ ಹರಿಯಿತು ಕಲ್ಯಾಣದ ಶರಣರ ನಾಡಿನಲ್ಲಿ. ಕೊನೆ ಕೇಳ್ತಾಳೆ, ನೀ ನನ್ನೊಳಗೆ ಇದ್ದಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ಹಂಗೆ ಅನ್ನಿಸ್ತಲ್ಲ ನಿಮಗೂ? ಯಾರ ಒಳಗೆ ಕುಂತಿದ್ರು, ನೀವು ಹೊರಗೆ ಭಾಳ ಮಾತಾಡಿದ್ರಿ, ಆಮೇಲೆ ನೋಡ್ತೀರಿ ಒಳಗಿಂದವ್ರು ಹೊರಗೆ ಬಂದರು, ಹೆಂಗಾಗ್ತದೆ ನಿಮಗೆ? ಅಯ್ಯೋ ಒಳಗೆ ಇದ್ರಿ ನೀವು, ಗೊತ್ತೇ ಆಗಿಲ್ಲ ನಮಗೆ ಅನಿಸ್ತು. ಹಾಗೆ ಮಾತಾಡ್ತಾಳೆ ಎಷ್ಟು ಚೆಂದಾಗಿ. ನೀವು ಒಳಗೆ ಇದ್ದಯ್ಯ, ನಾ ಎಷ್ಟು ಹುಡುಕಿನಿ ನಿನಗೆ, ನೀ ನಾನು ಅರಿಯದಲ್ಲಿ ಎಲ್ಲಿರ್ದೆ ಹೇಳಯ್ಯ. ಚಿನ್ನದೊಳಗಣ ಬಣ್ಣದಂತೆ ಎನ್ನೊಳಗಿರ್ದು ಅಯ್ಯ, ಎನ್ನೊಳಗೆ ಇನಿತಿರ್ದು ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಕಾಣ ಚೆನ್ನಮಲ್ಲಿಕಾರ್ಜುನ. ಎಂಥವಿದ್ದಪ್ಪ ನೀನು, ಒಮ್ಮರ ನಾನು ಒಳಗಿದ್ದೆ ಅಂತ ನನಗೆ ಗೊತ್ತು ಮಾಡಬೇಕಾಗಿತ್ತು. ಇಲ್ಲಿ ಬರತನ ನನಗೆ ಗೊತ್ತೇ ಆಗಲಿಲ್ಲ. ನನ್ನೊಳಗೆ ನೀ ಅಡಗಿದ್ದಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಎಲ್ಲೆಲ್ಲೋ ಇದ್ದೆ ಅಂತ ನಾನು ಹುಡುಕ್ತಾ ಇದ್ದೆ ದೇವರೇ ನಿನಗೆ. ಆಶ್ಚರ್ಯ ಅದು. ಒಂದು ಮಠದೊಳಗೆ ಭಾಳ ಕಿರಿಕಿರಿ ನಡೆದಿತ್ತು. ಸಾಧಕರೆಲ್ಲ ಎಲ್ಲ ನಿಮ್ಮದೇ ಹೇಳಿವ ಕತಿ, ಅವ್ರದ್ದು ಹೇಳಬೇಕಲ್ಲ. ಎಲ್ಲ ಸಂಸಾರದ ಹೆಂಗೆ ಜಗಳನೂ ಎಲ್ಲ ಕಡೆ ಇದ್ದಿತ್ತದು. ಭಾಳ ಜಗಳ, ಕಿರಿಕಿರಿ ಜಗಳ ಎಲ್ಲ ಮಾಡ್ತಾ ಇರೋವಾಗ ಎಲ್ಲ ಸಾಧಕರು ಒಬ್ಬರು ನೋಡೊಬ್ರಿಗೆ ಆಗ್ತಿರ್ಲಿಲ್ಲ. ಆ ಗುರುಗಳಿಗೆ ಇಷ್ಟು ಸಾಕಾಗೋಯ್ತು ಮಠಾಧಿಕಾರಿಗಳಿಗೆ. ಇವ್ರಿಗೆ ಎಷ್ಟೇ ನಾನು ತಿಳಿಸಿ ಹೇಳಬೇಕಂದ್ರೂ ಕೂಡ ಇವ್ರದ್ದು ಒಬ್ರದೊಬ್ಬರಿಗೆ ಕಲಿತಾನೇ ಇಲ್ಲ ದೇವರೇ, ಏನು ಮಾಡಬೇಕು ಅಂತ ಅವರು ತಮ್ಮ ಗುರುಗಳ ಹತ್ರ ಹೋಗ್ತಾರೆ. ಅವ್ರು ಗುಡ್ಡದ ಮೇಲೆ ಇದ್ದರು ಗುರುಗಳು. ತಮ್ಮ ಗುರುಗಳ ಹತ್ರ ಹೋಗಿ, ಈ ನಮ್ಮ ಸಾಧಕರು ಏನಾರ ಸಮಾಜಕ್ಕೆ ಸೇವಾ ಮಾಡ್ತಾರೇನೋ ಅಂದ್ರೆ ಬಂದು ಬರೀ ಕಿರಿಕಿರಿ ಜಗಳ, ಒಬ್ರಿಗೆ ನೋಡು ದ್ವೇಷ, ಅಸೂಯೆ, ಮತ್ಸರ ಹಿಂಗೆ ತುಂಬ್ಕೊಂಡಾರ, ಇವ್ರಿಗೆ ಏನು ಮಾಡಲಿ ಅಂತಂದರು. ಅವರಂದರು, ನಾನು ನೋಡ್ತೀನಿ ನಾಳೆ ಏನರ ಪರಿಹಾರ ಸಿಗ್ತದೇನೋ ಅಂತ ಗುಡ್ಡದ ಮೇಲೆ ಹೋಗಿ ಸ್ವಲ್ಪ ಧ್ಯಾನಕ್ಕೆ ಕುಂತರು ಗುರುಗಳು. ಈ ಗುರುಗಳು ಯಾಕಂದ್ರೆ ಮರ್ತೋಗೋ ಚಾನ್ಸ್ ಭಾಳ ಇರ್ತಂತೆ. ಆ ಗುರುಗಳು ಹೋಗಿ ಧ್ಯಾನಕ್ಕೆ ಕುಂತ ಕೂಡಲೇ ಇವು ಭಾಳ ಧ್ಯಾನದಿಂದ ಎದ್ದು ಬಂದು ಒಂದು ಗಂಟೆ ನಂತರ ಹೇಳಿದ್ರು, ಅಪ್ಪ ನನಗೆ ಅನ್ನಿಸ್ತು ಈಗ ನನಗೆ ಗೊತ್ತಾಗಿದ್ದೇನು ಧ್ಯಾನದೊಳಗೆ ಅಂದ್ರೆ, ನಿಮ್ಮ ಮಠದೊಳಗೆ ದೇವ್ರ ಅವತಾರ ತೊಟ್ಟಾನ ಅಂದರು. ದೇವ್ರ ಅವತಾರ ತೊಟ್ಟಾನ, ಇವರೆಲ್ಲರೂ ಇಷ್ಟು ಕಿರಿಕಿರಿದೊಳಗೆ ಅದಾರ, ದೇವ್ರು ಎಲ್ಲದಾನ ಅಂದ್ರೆ ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಾಯ್ತು ಈಗ ನನ್ನ ಧ್ಯಾನದಾಗ ಕುಂತಾಗ, ನಿಮ್ಮ ಮಠದಲ್ಲಿ ದೇವ್ರ ಅವತಾರ ತೊಟ್ಟು ಓಡಾಡ್ಲತ್ತಾನ. ಎಲ್ಲ ಸಾಧಕರೆಲ್ಲ ಬಂದಪ್ಪ ಏನು ಹೇಳಿದ್ರು ಅಂತ ಕೇಳಿದ್ರು. ಬಂದಿವ್ರಿ. ಅವರಂದರು, ಬಹಳ ಆಶ್ಚರ್ಯದ ಹೇಳ್ಯಾರ ಮಗ, ಏನು ಹೇಳಿ ಅಂದ್ರೆ,
ಏನು ಹೇಳ್ಯಾರ ಅವರು, ಏನು ಹೇಳಿ ನನಗೆ ಭಾಳ ಗಲಿಬಿಲಿ ಆಗಿಬಿಟ್ಟದ, ಎಷ್ಟು ಪಾಪ ಮಾಡ್ಲತ್ತೀವಿ ನಾವು ಅನ್ನಿಸ್ತದ. ಇಲ್ಲ ಏನಾಯಿತು ಅಂದ್ರೆ ಏನಿಲ್ಲ, ನಮ್ಮ ಮಠದಾಗೆ ದೇವ್ರ ಅವತಾರ ತೊಟ್ಟು ಓಡಾಡ್ಲತ್ತಾನಂತ ಅಂದ್ರೆ. ಅವ್ರಂದ್ರು ಹೆಂಗನೋ ಗೊತ್ತಿಲ್ಲ, ಆದ್ರೆ ಮಠದಾಗೆ ಓಡಾಡ್ಲತ್ತಾನಂತ. ಆಮೇಲೆ ಅವ್ರಂದ್ರು ಒಬ್ರಿಗೊಬ್ರು ನೋಡ್ಕೊಳ್ಳೋ ಶುರು ಮಾಡಿದ್ರು. ಅವನೋ ದೇವರು, ಅವ ಅಂತನ ಇವ ಇರಬೇಕು ದೇವರು, ಇವ ಅಂತನ ಅವ ಇರಬೇಕು ದೇವರು. ಒಬ್ರಿಗೊಬ್ರು ಕ್ಷಮಾ ಕೇಳಕ್ಕೆ ಶುರು ಮಾಡಿದ್ರು. ಏನಂದ್ರೆ ಇವನೇ ದೇವ್ರಿದ್ದ ಅಂದ್ರೆ ಅವತ್ತು ಹಂಗೆ ಅಂದಿದ್ದು ನಾನು, ಏನಾಗಬೇಕು ನನಗತಿ, ಅವನಿಗೆ ಹೋಗ ಅಂದ, ಕ್ಷಮಾ ಮಾಡಪ್ಪ ನನಗೆ ಅಂತ. ಅವನಿಗೆ ಗೊತ್ತಲ್ಲ, ಅವ ಬಂದು ಇವನಿಗೆ ಹೇಳ್ದ, ನಾವತ್ತೊಂದು ನಿನಗೆ ಹಿಂಗೆ ಅಂದಿದ್ನಲ್ಲಪ್ಪ, ಕ್ಷಮಾ ಮಾಡಿ ನನಗೆ ಅಂತ ಹೇಳ್ದ. ಹಿಂಗೆ ಒಬ್ರಿಗೊಬ್ರು ಕ್ಷಮಾ ಕೇಳ್ಕೊಂಡು ಒಬ್ರಿಗೊಬ್ರು ಹಿತ ಬಗೆಕೊಂಡು ಹಿಂಗಂದ್ರು ಅವ್ರಿಗೆ ಅಂಜಿಕೆ ಹುಡ್ತು ಒಳಗೆ. ಏನಂದ್ರೆ ಎಲ್ಲನೋ ದೇವ್ರು, ಅವ ಅನ್ನೋ ದೇವ್ರು, ಇವ ಅನ್ನೋ ದೇವ್ರು, ಯಾರು ಅನ್ನೋ ದೇವ್ರು ಯಾರಿಗೆ ಗೊತ್ತು. ಅದಕ್ಕೆ ಇಷ್ಟು ವಾತಾವರಣ ಚೆಂದಾಗಿ ಹೋಯ್ತು ಅಂತ ಕೇಳಿದ್ರೆ ಅವಾಗ ಆ ಗುರುಗಳಿಗೆ ಹೋಗಿ ಹೇಳಿದ್ರಂತ, ಖರೆ ಒಬ್ಬ ದೇವರ ಅವತಾರ ಅಲ್ಲ, ನಮ್ಮ ಮಠದೊಳಗೆ ಎಲ್ಲ ರೂಪದೊಳಗೆ ದೇವರ ಅವತಾರ ಆಗ್ಯಾನೀಗ ಅಂತ ಹೇಳಿದ್ರು. ಹೌದಲ್ಲ, ಮತ್ತು ಮನೆಯೊಳಗೂ ಹಂಗೆ ಆಗ್ಯಾನ ಅವತಾರ. ಮತ್ತು ಎಲ್ಲಿ ನೋಡಿದ್ರು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಎಲ್ಲ ಕಡೆಗೂ ಅವನೇ ತುಂಬಿಕೊಂಡಿದ್ದಾನನ್ನುವ ಭಾವ ಬಂತು ಅಂದ್ರೆ ದೇವರೇ ದೇವರು, ಎಲ್ಲ ಕಡೆಗೂ ದೇವರೇ ತುಂಬಿಕೊಳ್ತಾನೆ. ಅದಕ್ಕಂತ ನಮ್ಮೊಳಗೆ ಇದ್ದ ನಾವು ಏನೇನೋ ಮಾಡಿದ್ದೀವಿ ಅಂದ್ರೆ ಆಮೇಲೆ ನಮ್ಮೊಳಗೆ ಇದ್ದಂತ ಗೊತ್ತಾದ್ರೆ ಹೆಂಗಾಗ್ತದೆ ನಮಗೆ. ಅದಕ್ಕೆ ಹೇಳ್ತಾಳೆ, ನಾನು ಎಲ್ಲೆಲ್ಲೋ ಹುಡುಕಿದೆ, ಬಳಲಿ ಬಾಯಾರಿದೆ ದೇವ, ನೀ ನನ್ನೊಳಗೆ ಅಡಗಿದ್ದಿ, ನನಗೆ ಗೊತ್ತಾಗಲಿಲ್ಲ. ಎಂತಹ ಐಂದ್ರಿಕ ಜಾಲ ಅದ ನಿಂದಂದ್ರೆ ಇಂದ್ರಿಯಗಳೆಲ್ಲ ಹೊರಗೆ, ಹೌದಿಲ್ಲ, ಇಂದ್ರಿಯಗಳ ಮುಖ ಎಲ್ಲ ಹೊರಗೆ, ಪ್ರತಿಯೊಂದು ಇಂದ್ರಿಯವನ್ನು ಆಕರ್ಷಿಸ್ತಕ್ಕಂತಹ ಬಣ್ಣದ ಸೃಷ್ಟಿ ಹೊರಗೆ, ತಿರುಗಿ ಕೂಡ ಈ ಕಡೆ ನೋಡ್ಕೊಳ್ಳೋಂಗಿಲ್ಲ. ಇಂತಹ ಸೃಷ್ಟಿಯನ್ನು ರಚನೆ ಮಾಡಿ ನೀವು ಒಳಗೆ ಕುಂತಿದ್ದು, ನಾವು ನಿನಗೆ ಎಲ್ಲಿ ಹುಡುಕ್ಲತ್ತೀವಿ, ಹೊರಗೆ ಹುಡುಕ್ಲತ್ತೀವಿ, ಅಲ್ಲದನೋ ಅಂತ ನಿನ್ನ ಹುಡುಕಿ ಓಡಾಡಿ ಸೋತಾಗ ನಾನು ಕಲ್ಯಾಣಕ್ಕೆ ಬಂದು ಕಂಡೆ, ನೀ ನನ್ನೊಳಗೆ ಅಡಗಿರ್ದುದನ್ನು ಕಂಡೆ. ಅನುಭವ ಗೋಷ್ಠಿಯಲ್ಲಿ ಅದೇ ಮಾತನ್ನು ಭಾಳ ಚೆಂದಾಗಿ ಹೇಳ್ತಾಳೆ. ಅನುಭವ ಗೋಷ್ಠಿಯಲ್ಲಿ ಆಕೆ ಮಾತನಾಡುವ ಸಂದರ್ಭದಲ್ಲಿ ಎಲ್ಲ ಶರಣರು ನೆರೆದಿದ್ದಾರೆ. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯಿತ್ತಿಂದು. ಕಂಗಳ ಪಟಲ ಅಂದರೆ ಅರಿವು, ಮರೆವು ಏನು ಅಡ್ಡಾಗಿ ನಿಂತದ ಪಟಲವಾಗಿ ಅದು ಹರಿಯಿತ್ತಿಂದು, ಅರಿವು ನನಗೆ ಮೈಗೂಡಿತು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯಿತ್ತಿಂದು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣ ಕೆರಗಿದೆನಾಗಿ ಎನ್ನ ಹಣೆಯ ಲಿಖಿತ ತೊಡೆಯಿತ್ತಿಂದು. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೆ ನಮೋ ನಮೋ ಎನ್ನುತ್ತಿರ್ದೆನು. ನಿಮ್ಮ ಶರಣ ಸಜ್ಜನ ಸದ್ಭಕ್ತರ ಪಾದವ ಕಂಡು, ಅವರು ನಿಮ್ಮ ಶರಣರನ್ನು ಕಂಡು ನನ್ನ ಕಂಗಳ ಪಟಲ ಹರಿಯಿತ್ತು. ಅಘಟಿತ ಘಟನೆ ಆಗ್ತದೆ. ಕೆಲವೊಂದು ಸಲ ನಮಗೆ ಗೊತ್ತಾಗಲ್ಲ, ನಮ್ಮ ಜೀವನದಲ್ಲಿ ಎಷ್ಟು ಪರಿವರ್ತನೆ ಬರ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಗಮನ ಇರಲ್ಲ. ನಾವು ಒಮ್ಮೊಮ್ಮೆ ಎಷ್ಟು ಸ್ಥೂಲ ಆಗಿಬಿಡ್ತೀವಿ ಅಂತ ಕೇಳಿದ್ರೆ ಸೂಕ್ಷ್ಮತನೇ ಕಳೆದೋಗ್ಬಿಡ್ತದೆ, ನಮ್ಗೆ ಭಾಳ ಸೂಕ್ಷ್ಮತೆ ಕಳೆದೋಗ್ತದೆ. ಏನಾಗ್ಯದ ಅನ್ನೋದು ನಮ್ಗೆ ಗಮನಕ್ಕೇ ಬರಲ್ಲ. ಒಬ್ಬ ಡಾಕ್ಟ್ರ್ ಹತ್ರ ಹೆಂಡ್ತಿ ಕರ್ಕೊಂಡೋದು, ಅಲ್ರಿ ಈಕಿ ಬೆಳಗಾನ ನಿದ್ದೆ ಮಾಡಲ್ಲ, ಹೊಟ್ಟೆಗೆ ಅನ್ನ ಜೀರ್ಣ ಆಗಲ್ಲ, ನಿದ್ದೆ ಮಾಡಲ್ಲ, ಅನ್ನ ಜೀರ್ಣ ಆಗಲ್ಲ, ಕೈಕಾಲ್ದಾಗ ಉಸಿರಿಲ್ಲ, ಯಾವಾಗ ನೋಡ್ರು ನಿರಾಶೆಯಿಂದಿರ್ತಾಳೆ, ಸ್ವಲ್ಪ ನೋಡ್ರಿ ಡಾಕ್ಟ್ರೇ ಅಂತ ಹೇಳಿದ್ರಂತೆ. ಡಾಕ್ಟ್ರ್ ಏನೋ ಔಷಧ ಕೊಟ್ಬಿಟ್ರು. ಆಮೇಲೆ ಒಂದು 8 ದಿನ ಬಿಟ್ಟು ಬರಂದ್ರು. 8 ದಿನ ಬಿಟ್ಟು ಹೋದ ನಂತರ ಹೆಂಗಾಗದ ಈಗ ಅಂದ್ರೆ, ಏನಾಗಿಲ್ಲರಿ ಏನಾಗಿಲ್ಲ ಅಂದ್ರೆ ಡಾಕ್ಟ್ರ್, ಏನಾಗಿಲ್ಲರಿ, ಈಗ ನಿದ್ದೆ ಒಂದು ಮಾಡ್ಲತ್ತಾಳೆ ನೋಡ್ರ. ಎಲ್ಲಕ್ಕಿಂತ ಭಾಳ ದೊಡ್ಡದು ಯಾವುದದ, ನಿದ್ದೆ ಮಾಡೋದು. ಅದಕ್ಕೆ ಇವರು ಇಷ್ಟು ಈಸಿ ತೊಗೊಂಡ್ಬಿಡ್ತಾರಂದ್ರೆ ಏನು ಬದಲಾವಣೆ ಇಲ್ಲ, ಬರೀ ನಿದ್ದೆ ಒಟ್ಟು ಮಾಡ್ಲತ್ತಾಳ ನೋಡ್ರಿ. ನಿದ್ದೆನೇ ಹೊಂಟಿದ್ದಿಲ್ಲ, 4-5 ವರ್ಷ ನಿದ್ದೆ ಕಳೆದೋಗಿತ್ತು. ಅದು ಅಬ್ಸರ್ವೇಷನ್ ಬೇಕಲ್ಲ, ಸಮೀಕ್ಷೆ ಮಾಡಬೇಕಲ್ಲ, ನಮ್ಮಲ್ಲಿ ಏನು ಬದಲಾವಣೆ ಆಗ್ಯದ ಅನ್ನೋದು. ಆಗಲಂತ ಮತ್ತೊಂದು 8 ದಿನ ಹೋದ್ಮೇಲೆ ಡಾಕ್ಟ್ರ್ ಕೇಳಿದ್ರು, ಈಗ ಹೆಂಗದ ಅಂತ ಕೇಳಿದ್ರು. ಇನ್ನೂ ಹಂಗೆ ಅದ ರೀ, ಏನಾಗಿಲ್ಲ ಅಂತ.